ಇಷ್ಟು ದಿನ ನೀನು ಅಮ್ಮನ ಇಲ್ಲ, ಇದುವರೆಗೂ ಅವಳ ಬಗ್ಗೆ ಯಾವ ಸುಳಿವು ಸಿಗ್ತಾ ಇಲ್ಲ. ಎಲ್ಲರೂ ಹುಡುಕ್ತಿದ್ದಾರೆ, ಆದರೆ ಯಾವ ವಿಷಯನೂ ಗೊತ್ತಾಗ್ತಿಲ್ಲ. ಆ ಶಾರ್ವರಿಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಅವಳು ನರ್ಕಕ್ಕೆ ಹೋಗೋದು. ನರ್ಕಕ್ಕೆ ಹೋಗೋಕೆ ಮೊದಲು ಭೂಮಿನ ಬಿಡಬೇಕು. ಅವಳು ಸಿಕ್ಕಿದ್ರೆ ನಾನು ಏನಾದರೂ ಮಾಡಿಬಿಡ್ತೀನಿ. ಮನೆಯವ್ರು ಎಲ್ಲರ ಮೇಲೆ ಟಾರ್ಗೆಟ್ ಮಾಡ್ತಾಳೆ. ಈಗ ಮಾವನ್ನ ಕರ್ಕೊಂಡೋಗಿದ್ದಾಳೆ. ಮಾವ ಸೇಫಾಗಿ ಮನೆಗೆ ಬರೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇರಲ್ಲ. ಮಾವ ಇಲ್ಲದೆ ಅಮ್ಮ ತುಂಬ ದುಃಖ ಪಡ್ತಿದ್ದಾರೆ. ಅವ್ರನ್ನ ಹೇಗೆ ಸಮಾಧಾನ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಶಾರ್ವರಿ ಒಬ್ಳಿಂದ ಮನೆಯವ್ರಿಗೆಲ್ಲ ತೊಂದರೆ. ಇಷ್ಟು ದಿನ ಮರೇಲಿ ಇಟ್ಕೊಂಡು ಆಟ ಆಡ್ತಾ ಇದ್ಲು, ಈಗ ಕಣ್ಮುಂದೆ ಇಟ್ಕೊಂಡೆ ಮನೆಯವ್ರನ್ನೇ ಎತ್ಕೊಂಡು ಹೋಗೋಷ್ಟು ಮುಂದುವರೆದಿದ್ದಾಳೆ. ಅವಳು ಹೇಗಾದರೂ ಮಾಡಿ ನಾಶ ಮಾಡಬೇಕು. ನಾವೆಲ್ಲರೂ ನೆಮ್ಮದಿಯಿಂದ ಉಸಿರಾಡ್ಬೇಕಂದ್ರೆ ಅವಳು ಉಸಿರು ನಿಲ್ಲಬೇಕು. ಹೇಗಾದರೂ ಮಾಡಿ ಮಾವನ ಕರ್ಕೊಂಡು ಬರಲೇಬೇಕು. ಅಮ್ಮನ ಹತ್ರ ಸೇರಿಸಲೇಬೇಕು. ಇವರೆಲ್ಲರೂ ಹುಡ್ಕಕ್ಕೆ ಹೋಗಿದ್ದಾರೆ ಅಲ್ವಾ, ನೋಡೋಣ. ಈಗ ಮಗುಗೆ ಊಟ ಮಾಡಿಸೋಣ. ಆ ಮನೇಲಿ ನಾನಿರೋಷ್ಟು ದಿನ ನನ್ನನ್ನು ಇವರೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ಈಗ ಮಾಧವ ಅವರ ಸ್ಥಿತಿ ನನ್ನಿಂದ ಹೀಗಾಗಿದೆ. ಹೇಗಾದರೂ ಮಾಡಿ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ವಾಪಸ್ ಅವ್ರ ಮನೆಗೆ ಸೇರಿಸಿ ತುಳಸಿ ಮುಖದಲ್ಲಿ ಸಂತೋಷ ನೋಡಬೇಕು. ಮಾಧವ ಅವರಿಲ್ಲದೆ ಆ ಮನೇಲಿ ಎಲ್ಲರೂ ದುಃಖದಲ್ಲಿರ್ತಾರೆ. ಇದೇ ಸರಿಯಾದ ಸಮಯ. ಇಲ್ಲಿ ಬೇರೆ ಯಾರೂ ಇರೋ ಥರ ಕಾಣಿಸ್ತಿಲ್ಲ. ಶಾರ್ವರಿನೂ ಎಲ್ಲೂ ಕಾಣಿಸ್ತಾ ಇಲ್ಲ. ಮಾಧವ ಅವರೇ ಎದ್ದೇಳಿ, ಕಣ್ಬಿಡಿ. ಇಲ್ಲಿ ನೋಡಿ ಮಾಧವ ಅವರೇ, ನಾವು ಮೊದಲು ಇಲ್ಲಿಂದ ಹೋಗಬೇಕು. ಆ ಶಾರ್ವರಿ ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ನಾವಿಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು. ಎದ್ದೇಳಿ ಮಾಧವ ಅವರೇ. ಮಾಧವ ಅವರೇ, ಮಾಧವ ಅವರು ಆ ಮನೆಯಲ್ಲಿ ರಾಜನ್ ಥರ ಇದ್ರು. ಆ ಶಾರ್ವರಿ ಅವರು ನೀಲ್ ಕರ್ಕೊಂಬಂದು ಈ ಥರ ಕಟ್ ಹಾಕಿದ್ದಾಳೆ. ಪ್ರಜ್ಞೆ ಇಲ್ಲದೆ ಇರೋ ಥರ ಮಾಡಿಬಿಟ್ಟಿದ್ದಾಳೆ. ಅವಳಿಗೇನು ಮನುಷ್ಯತ್ವನೇ ಇಲ್ವಾ? ಮನುಷ್ಯ ರೂಪದಲ್ಲಿರೋ ಮೃಗ ಅವಳು. ರಾಕ್ಷಸಿ ಇಲ್ಲಿಗೆ ವಾಪಸ್ ಬರೋದಕ್ಕೆ ಮುಂಚೆ ಹೇಗಾದರೂ ಮಾಡಿ ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಮಾಧವ್ರೆ, ಹೇಳಿ, ಕಣ್ಬಿಡಿ. ಇಲ್ಲಿ ನೋಡಿ ಮಾಧವ್ರೆ, ಕಣ್ಬಿಡಿ. ಕೇಳಿಸ್ತಿದ್ಯಾ? ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ಹೇಳಿ ಮಾಧವ್ರೆ, ಕೇಳಿಸ್ತಿದ್ಯಾ? ಏನಾಯ್ತು? ನಾನು ಕರ್ಕೊಂಡು ಹೋಗ್ತೀನಿ. ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು. ಹೇಳಿ ಹೇಳಿ. ಎಲ್ಲೋಗ್ಬೇಕು? ನಾವು ಮೊದಲು ಇಲ್ಲಿಂದ ಹೋಗ್ಬೇಕು. ಬನ್ನಿ, ಹೇಳಿ ನೀವು. ಶಾರ್ವರಿ, ಪರವಾಗಿರ್ದೆ, ಅಂತೂ ನನ್ನನ್ನು ಗುರ್ತು ಹಿಡಿದು ಬಿಟ್ಟೆ. ಗುರ್ತು ಹಿಡಿಯೋದು ಮಾತ್ರ ಅಲ್ಲ, ನಿನ್ನನ್ನು ಹಿಡಿಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು.
ಇವತ್ತು ಮಾತ್ರ ನಿನ್ನನ್ ಬಿಡಲ್ಲ. ತುಳಸಿ ಬಿಡು, ಕೈ ಬಿಡು. ಇವತ್ತು ನೀನ್ ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ. ಬನ್ನಿ, ಯಾರಾದ್ರೂ ಸಹಾಯ ಮಾಡಿ ಬನ್ನಿ. ತುಳಸಿ, ನೀನ್ ಮರ್ತಿದ್ಯಾ ಅನ್ಸತ್ತೆ. ನಿನ್ ಗಂಡ ಇನ್ನು ನನ್ ವಶದಲ್ಲೇ ಇದ್ದಾನೆ. ಮಾಧವ ಬದುಕ್ಬೇಕು ಅಂದ್ರೆ ನೀನೀಗ ನನ್ ಕೈ ಬಿಡ್ಬೇಕು. ಮಾಧವ ಅವ್ರು ಎಲ್ಲಿ ಶಾರ್ವರಿ? ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿದ್ಯಾ? ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನೀನ್ ಮಾಡ್ತಾ ಇರೋ ತಪ್ಪು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಪ್ಪುಗಳನ್ನ ಅರ್ಥ ಮಾಡ್ಸೋಕೆ ನೀನ್ ಇಲ್ಲಿವರೆಗೂ ಬಂದ್ಯಾ ತುಳಸಿ? ಅಬ್ಬಬ್ಬಾ, ಎಂತ ಕ್ಷಣ ಇದು. ನಿನ್ ಗಂಡನ್ ಮದ್ವೆಗೆ ನಿನಗ್ ಫೋನ್ ಮಾಡಿ ಇನ್ವೈಟ್ ಮಾಡೋಣ ಅನ್ಕೊಂಡೆ. ಆದ್ರೆ ಈ ರೀತಿ ನಿನ್ನ ನೇರವಾಗಿ ಇನ್ವೈಟ್ ಮಾಡೋ ಅವಕಾಶ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನು ಏನ್ ಹೇಳ್ತಾ ಇದೀಯಾ? ಮದುವೆನಾ? ಹೌದು. ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಉಳಿಬೇಕು ಅಂದ್ರೆ ನಿನ್ ಗಂಡ ನನ್ನ ಅಕ್ಕನ್ಗೆ ತಾಳಿ ಕಟ್ಟಬೇಕು. ಶಾರ್ವರಿ, ಹುಚ್ಚಿಡ್ದಿದ್ಯಾ ನಿಂಗೆ? ಹಾಗೆ ಅನ್ಕೋ. ನನ್ನ ಅಕ್ಕನ ಆಸೆಗಳನ್ನ ಈಡೇರಿಸೋ ಹುಚ್ಚು. ನನ್ನ ಅಕ್ಕನ್ಗೆ ಮಾಧವನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಈಗ ಅವಳು ಅದನ್ನೆಲ್ಲ ಮರ್ತಿರ್ಬೋದು, ಆದ್ರೆ ನಾನ್ ಯಾವ್ದನ್ನು ಮರ್ತಿಲ್ಲ. ಅವಳ ಆಸೆಗಳನ್ನ ಈಡೇರಿಸೋದೇ ನನ್ನ ಗುರಿ. ಅವಳು ಬದುಕಿದಾಳೆ ಅನ್ನೋದೇ ನನಗ್ ಸಂತೋಷ. ಅವಳೀಗ ನನ್ ಜೊತೆಲೇ ಇದ್ದಾಳೆ, ಇದು ಅದಕ್ಕಿಂತ ದೊಡ್ಡ ಸಂತೋಷ.